ತುಂಬ ಹೇರ್ ಫಾಲ್ ಆಗ್ತಿದ್ರೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅನಿಸಿದ್ರೆ ನಾನು ಫಾಲೋ ಮಾಡೋ 5 ಸೂಪರ್ ಆಗಿರೋ ಹೇರ್ ಫಾಲ್ ಕಂಟ್ರೋಲ್ ಹ್ಯಾಕ್ಸ್ ಬಗ್ಗೆ ನಿಮಗೆ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೂ ಯೂಸ್ ಆಗುತ್ತೆ. ಇದು ಬೆಸ್ಟ್ ಅಂದರೆ ಬೆಸ್ಟ್ ಆಗಿರೋ ಹೇರ್ ಹ್ಯಾಕ್ಸ್ ಅಂತ ಹೇಳಬಹುದು. ನಾನು ಪರ್ಸ್ನಲ್ ಆಗಿ ಈ 5 ಸ್ಟೆಪ್ಗಳನ್ನು ಫಾಲೋ ಮಾಡ್ತೀನಿ. ಅದರಿಂದಾನೇ ನನ್ನ ಕೂದಲು ಇಷ್ಟು ಲಾಂಗ್ ಆಗಿ, ಇಷ್ಟು ಥಿಕ್ ಆಗಿ, ಇಷ್ಟು ಶೈನಿ ಆಗಿದೆ ಅಂತ ಹೇಳ್ಬಹುದು. ಆದಷ್ಟು ನೀವು ಈ ಹೇರ್ ಹ್ಯಾಕ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಹೇರ್ ಫಾಲ್ ತುಂಬ ಅಂದರೆ ತುಂಬ ಕಮ್ಮಿ ಆಗುತ್ತೆ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ಎಲ್ಲರೂ ತುಂಬ ಚೆನ್ನಾಗಿರಿ ಅಂತಾನು ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ನೋಡ್ತಾ ಇರ್ಬೋದು ನನ್ನ ಕೂದಲು ಎಷ್ಟು ಚೆನ್ನಾಗಿದೆ, ಎಷ್ಟು ಲಾಂಗ್ ಆಗಿದೆ, ಎಷ್ಟು ಥಿಕ್ ಆಗಿದೆ, ಎಷ್ಟು ಶೈನಿ ಆಗಿದೆನೋ ಅಂತ. ನಿಮಗೂ ಇದೇ ಥರನೇ ಕೂದಲು ಬೇಕಂದ್ರೆ, ನಿಮ್ಮ ಕೂದಲಲ್ಲಿ ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗ್ತಿದ್ರೆ, ಏನೇ ಮಾಡಿದ್ರು ಹೇರ್ ಫಾಲ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂದರೆ, ನಾನು ಇವತ್ತು ನಿಮಗೆ ಬೆಸ್ಟ್ ಆಗಿರೋ 5 ಹೇರ್ ಫಾಲ್ ಕಂಟ್ರೋಲ್ ಹ್ಯಾಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಈ 5 ಸ್ಟೆಪ್ಗಳನ್ನು ಫಾಲೋ ಮಾಡಿ ನಿಮಗೂ ಕೂಡ ಹೇರ್ ಫಾಲ್ ತುಂಬ ಅಂದರೆ ತುಂಬ ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ. ನೀವು ಕಂಟಿನ್ಯೂಸ್ ಆಗಿ ಇದನ್ನು ಯೂಸ್ ಮಾಡ್ತಾ ಬನ್ನಿ, ನಿಮಗೆ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತೀನಿ. ಬನ್ನಿ, ವಿಡಿಯೋನ ಲೇಟ್ ಮಾಡೋದು ಬೇಡ ಅಲ್ವಾ? ಇವಾಗ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ, ನಿಮ್ಮ ಬಾಚುಣಿಕೆನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು. ಬಾಚುಣಿಕೆ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದು ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ನೀವು ತಪ್ಪಾಗಿರೋ ಬಾಚುಣಿಕೆನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಹೇರ್ ಫಾಲ್ನು ಕೂಡ ಜಾಸ್ತಿ ಮಾಡಲಿಕ್ಕೂ ಕೂಡ ಇದು ಕಾರಣವಾಗುತ್ತೆ ಅಂತ ಹೇಳ್ಬೋದು. ತೋರಿಸ್ತಾ ಇದ್ದೀನಲ್ವ ನಾನು, ಈ ಥರನಾಗಿರೋ ಅಗಲವಾಗಿರೋ ಹಲ್ಲುಗಳಿರೋ ಬಾಚುಣಿಕೆನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಕಟ್ಟಿಗೆಯ ಬಾಚುಣಿಕೆ ತಗೊಂಡ್ರಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಈ ಥರ ಹಲ್ಲುಗಳು ಸಣ್ಣದಾಗಿರೋ ಬಾಚುಣಿಕೆನ ಯಾವತ್ತೂ ನೀವು ಬಾಚೋಕೆ ಹೋಗಬೇಡಿ. ನೀವು ಸಿಕ್ಕನ್ನೆಲ್ಲ ಬಿಡಿಸಿದ ಮೇಲೆ ಈ ಥರ ಬಾಚುಣಿಕೆನ ಬಳಸಬಹುದು, ಆದರೆ ಸಿಕ್ಕನ್ನು ಬಿಡಿಸೋದಕ್ಕೆ ಈ ಥರನಾಗಿರೋ ಬಾಚುಣಿಕೆನ ಯಾವತ್ತೂ ಬಳಸೋಕೆ ಹೋಗಬೇಡಿ. ನೋಡಿ, ಈ ಥರನಾಗಿರೋ ಬಾಚುಣಿಕೆನ ನೀವು ಸಿಕ್ಕನ್ನು ಬಿಡಿಸೋದಕ್ಕೆ ಬಳಸಬೇಕು. ಇದರಿಂದ ನಿಮ್ಮ ಹೇರ್ ಫಾಲ್ ತುಂಬ ಅಂದರೆ ತುಂಬ ಕಮ್ಮಿ ಆಗುತ್ತೆ. ನಿಮ್ಮ ಹೇರ್ ಫಾಲ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಬಹುದು. ಎರಡನೇ ಸ್ಟೆಪ್ ಏನಪ್ಪ ಅಂದರೆ, ನೀವು ಕೂದಲನ್ನು ಯಾವ ರೀತಿಯಾಗಿ ಬಾಸ್ತೀರಿ ಅನ್ನೋದನ್ನು ಕೂಡ ತುಂಬ ಅಂದರೆ ತುಂಬ ಹೇರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಸಹಾಯವಾಗುತ್ತೆ ಅಂತ ಹೇಳ್ಬೋದು. ತೋರಿಸ್ತಾ ಇದ್ದೀನಲ್ವ ನಾನು, ಮೇಲಿಂದ ನೀವು ಯಾವತ್ತೂ ನಿಮ್ಮ ಕೂದಲನ್ನ ಬಾಚೋದಕ್ಕೆ ಹೋಗಬೇಡಿ. ಇದು ನಿಮ್ಮ ಕೂದಲನ್ನ ಬುಡ ಸಮೇತ ಕಿತ್ಕೊಂಡ್ಬರೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಹೇರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ ಯಾವತ್ತೂ ಸಹಾಯವನ್ನು ಮಾಡೋದಿಲ್ಲ. ಈ ರೀತಿಯಾಗಿ ನೀವು ಕೆಳಗಿಂದ ನಿಮ್ಮ ಕೂದಲನ್ನ ನಿಧಾನವಾಗಿ ಬಾಚ್ತಾ ಬರಬೇಕು. ಇದರಿಂದ ನಿಮ್ಮ ಹೇರ್ ಫಾಲ್ ತುಂಬ ಅಂದರೆ ತುಂಬ ಕಮ್ಮಿ ಆಗಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈ ರೀತಿಯಾಗಿ ನಿಧಾನವಾಗಿ ನಿಮ್ಮ ಕೂದಲಿನ ಎಲ್ಲ ಸಿಕ್ಕುಗಳನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಹೇರ್ ಸಿಕ್ನ ಈ ರೀತಿಯಾಗಿ ನೀವು ಬಿಡಿಸ್ಬೇಕು. ಇದರಿಂದ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ತುಂಬ ಅಂದರೆ ತುಂಬ ಹೇರ್ ಫಾಲ್ನ ಕಂಟ್ರೋಲ್ ಮಾಡಲಿಕ್ಕೆ ಸಹಾಯವಾಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ನೀವು ನಿಧಾನವಾಗಿ ಬಾಚ್ಕೊಳ್ಳಿ. ಯಾವತ್ತೂ ನೀವು ರಫ್ ಆಗಿ ನಿಮ್ಮ ಕೂದಲನ್ನು ಬಾಚೋದಿಕ್ಕೆ ಹೋಗಬೇಡಿ. ಈ ರೀತಿಯಾಗಿ ನಿಮ್ಮ ಕೂದಲಲ್ಲಿ ಗಂಟುಗಳು ಬಿದ್ದಿದ್ರೆ, ದೊಡ್ಡ ದೊಡ್ಡ ಗಂಟುಗಳು ಬಿದ್ದಿರ್ತಾವಲ್ವ ಕೂದಲಲ್ಲಿ, ಆ ಗಂಟುಗಳನ್ನು ನೀವು ಬಾಚುಣಿಕೆಯಿಂದ ಬಿಡಿಸೋದಕ್ಕೆ ಹೋಗಬೇಡಿ. ಇದರಿಂದ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ಬೆರಳುಗಳ ಸಹಾಯದಿಂದ ನೀವು ಈ ರೀತಿಯಾಗಿ ಆ ಗಂಟುಗಳನ್ನೆಲ್ಲ ನೀಟಾಗಿ ಈ ರೀತಿಯಾಗಿ ಬಿಡಿಸಿ. ಇದರಿಂದ ನಿಮ್ಮ ಹೇರ್ ಫಾಲ್ ತುಂಬ ಅಂದರೆ ತುಂಬ ಕಮ್ಮಿ ಆಗುತ್ತೆ. ಕೂದಲು ಅನಾವಶ್ಯಕವಾಗಿ ಹೇರ್ ಲಾಸ್ ಆಗೋದಿಲ್ಲ ಅಂತ ಹೇಳ್ಬೋದು. ಈ ರೀತಿಯಾಗಿ ನಿಧಾನವಾಗಿ ನಿಮ್ಮ ಕೂದಲಿನ ಗಂಟುಗಳನ್ನೆಲ್ಲ ಈ ರೀತಿಯಾಗಿ ನಿಧಾನವಾಗಿ ಬಿಡಿಸಿ. ಇದರಿಂದ ಹೇರ್ ಫಾಲ್ನ ಆದಷ್ಟು ಕಮ್ಮಿ ಮಾಡ್ಕೋಬಹುದು. ಹೇರ್ ಫಾಲ್ನು ಕೂಡ ತುಂಬ ಅಂದರೆ ತುಂಬ ಕಂಟ್ರೋಲ್ ಆಗುತ್ತೆ. ನಾನು ಹೇಳೋ ಸಿಂಪಲ್ ಆಗಿರೋ 5 ಸ್ಟೆಪ್ಗಳನ್ನು ನೀವು ಡೈಲಿ ಫಾಲೋ ಮಾಡಿ. ಇದರಿಂದ ನಿಮ್ಮ ಹೇರ್ ಫಾಲ್ ಒಂದೇ ವಾರದಲ್ಲಿ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಬಹುದು. ನೋಡ್ತಾ ಇದ್ದೀರಲ್ವಾ, ಈ ರೀತಿಯಾಗಿ ನಿಧಾನವಾಗಿ ನಿಮ್ಮ ಕೂದಲಿನ ಗಂಟುಗಳನ್ನೆಲ್ಲ ಉಗುರುಗಳ ಅಥವಾ ಬೆರಳುಗಳ ಸಹಾಯದಿಂದ ನೀಟಾಗಿ ಬಿಡಿಸ್ಕೊಳ್ಳಿ.
ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ನೀವು ನಿಮ್ಮ ತಲೆ ಕೂದಲನ್ನು ಡೈಲಿ ಬಾಚಬೇಕು. ಡೈಲಿ 1 ಸಾರಿ ಅಥವಾ 2 ಸಾರಿ ನೀವು ನಿಮ್ಮ ಕೂದಲನ್ನು ಇದೇ ರೀತಿಯಾಗಿ ಸ್ಟೆಪ್ಗಳನ್ನು ಫಾಲೋ ಮಾಡಿಬಿಟ್ಟು ನೀವು ಬಾಚಬೇಕು. ಇದರಿಂದ ನಿಮ್ಮ ಹೇರ್ ಫಾಲ್ನ ಆದಷ್ಟು ಕಮ್ಮಿ ಮಾಡ್ಕೋಬಹುದು. ಒಬ್ಬೊಬ್ಬರು ಯೂಟ್ಯೂಬಲ್ಲೇ ನೋಡಿದ್ದೀನಿ ನಾನು, 2 ವಾರ 15 ದಿನ 1 ತಿಂಗಳು ಕೂದಲನ್ನೇ ಬಾಚಿರೋದಿಲ್ಲ. ಅವ್ರ ಹೇರ್ ಲಾಸ್ ಎಷ್ಟಾಗಿರುತ್ತೆ ಅಂದರೆ ತುಂಬ ಜಾಸ್ತಿ ಆಗುತ್ತೆ. ನೀವು ಡೈಲಿ 1 ಸಲ ಅಥವಾ 2 ಸಲ ನಿಮ್ಮ ಕೂದಲನ್ನು ಬಾಚೋದ್ರಿಂದ ನಿಮ್ಮ ಹೇರ್ ಫಾಲ್ನ ಆದಷ್ಟು ಕಮ್ಮಿ ಮಾಡ್ಕೋಬಹುದು. ನೋಡಿ, ನಿಮ್ಮ ಕೂದಲನ್ನು ನೀವು ನೀಟಾಗೆ ಈ ಥರ ಅಗಲವಾಗಿರೋ ಬಾಚುಣಿಕೆಯಿಂದ ನೀಟಾಗಿ ನೀವು ನಿಮ್ಮ ಸಿಕ್ಕುಗಳನ್ನೆಲ್ಲ ನೀಟಾಗಿ ಬಿಡಿಸ್ಕೊಳ್ಳಿ. ಇದರಿಂದ ನಿಮ್ಮ ಹೇರ್ ಲಾಸ್ ಕೂಡ ತುಂಬ ಕಮ್ಮಿ ಆಗುತ್ತೆ. ನೀವು ಈ 5 ಟಿಪ್ಗಳನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡಿ, ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಾನು ಇದೇ ರೀತಿಯಾಗಿ ಫಾಲೋ ಮಾಡೋದು ಎವ್ರಿ ಟೈಮ್ ಎವ್ರಿ ಡೇ ಅಂತ ಹೇಳಬಹುದು. ನನ್ನ ಕೂದಲು ಅದಕ್ಕೆ ಹೇರ್ ಫಾಲ್ ಜಾಸ್ತಿ ಆಗೋದಿಲ್ಲ. ಆದಷ್ಟು ನಿಮ್ಮ ಕೂದಲನ್ನ ಬಿಗಿಯಾಗಿ ಕಟ್ಟೋದಕ್ಕೆ ಹೋಗಬೇಡಿ. 5ನೇ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಹುದು. ನೀವು ನಿಮ್ಮ ಕೂದಲನ್ನ ಆದಷ್ಟು ಲೂಸ್ ಆಗಿರೋ ಜಡೆಗಳನ್ನು ಹೆಣ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೀವು ಬಿಗಿಯಾಗಿರೋ ಜಡೆನ ಹಾಕೋದ್ರಿಂದ ಏನಪ್ಪ ಪ್ರಾಬ್ಲಮ್ ಅಂದರೆ, ನಿಮ್ಮ ಹೇರ್ ಫಾಲ್ ತುಂಬ ಜಾಸ್ತಿ ಆಗುತ್ತೆ. ಮತ್ತೆ ಬಿಗಿಯಾಗಿ ಕಟ್ಟೋದ್ರಿಂದ ಇಲ್ಲೆಲ್ಲ ರ್ಯಾಷಸ್ಗಳಾಗ್ತಿರ್ತವೆ, ಪಿಂಪಲ್ಸ್ಗಳಾಗ್ಬಿಟ್ಟು ನಿಮ್ಮ ಹೇರ್ಸ್ ಎಲ್ಲ ಒಂದೊಂದಾಗಿ ಕಿತ್ತು ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇದರಿಂದ ನಿಮ್ಮ ಕೂದಲು ಜಾಸ್ತಿ ಹೇರ್ ಫಾಲ್ ಆಗುತ್ತೆ. ನಿಮ್ಮ ಕೂದಲ ಮೇಲೆ ಪ್ರೆಷರ್ ಬಿದ್ದರೆ ಅದು ಹೇರ್ ಫಾಲ್ ಜಾಸ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬಹುದು. ಈಸಿಯಾಗಿ ನಿಮ್ಮ ಕೂದಲು ಇದರಿಂದ ಜಾಸ್ತಿ ಹೇರ್ ಫಾಲ್ ಆಗಲಿಕ್ಕೆ ಸಾಧ್ಯವಾಗುತ್ತೆ. ನೀವು ಆದಷ್ಟು ಲೂಸ್ ಆಗಿರೋ ಅಥವಾ ಲೂಸ್ ಆಗಿ ಬನ್ ಕಟ್ಟೋದು, ಲೂಸ್ ಆಗಿ ಜಡೆನ ಹೆಣ್ಕೊಳ್ಳೋದು, ಇದು ಬೆಸ್ಟ್ ವೇ ಅಂತ ಹೇಳ್ಬಹುದು. ಇವತ್ತು ನಾನು ನಿಮಗೆ ಸಿಂಪಲ್ ಆಗಿರೋ 5 ಹೇರ್ ಫಾಲ್ ಕಂಟ್ರೋಲ್ ಹೇರ್ ಹ್ಯಾಕ್ಸ್ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ. ಇವತ್ತು ನಾನು ನಿಮಗೆ ಬೆಸ್ಟ್ ಆಗಿರೋ ಸೂಪರ್ ಆಗಿರೋ ಹೇರ್ ಫಾಲ್ ಕಂಟ್ರೋಲ್ 5 ಹ್ಯಾಕ್ಸ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ, ಯೂಸ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮಗೆ ಯಾವ ರೀತಿಯಾಗಿ ವಿಡಿಯೋಗಳು ಬೇಕು, ಡೈಲಿ ಲಾಗ್ಸ್ ಬೇಕಂದ್ರೂ ಅದನ್ನು ಕೇಳ್ಬೋದು. ನಾನು ಡೈಲಿ ಲಾಗ್ಸ್ ಮಾಡಲಿಕ್ಕೂ ಕೂಡ ಟ್ರೈ ಮಾಡ್ತೀನಿ. ಮತ್ತು ನಿಮಗೆ ಯಾವ ರೀತಿಯಾಗಿ ಹೇರ್ ವಿಡಿಯೋಗಳು ಬೇಕು ಅನ್ನೋದನ್ನು ಕೂಡ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬಹುದು. ನಾನು ಏನಾದರೂ ತಪ್ಪುಗಳನ್ನು ಮಾಡಿದ್ರು ಕೂಡ ಅದನ್ನು ಕೂಡ ನೀವು ತಿಳಿಸಬಹುದು. ಧನ್ಯವಾದಗಳು.